ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್. ನಾನಿವತ್ತು ಡಿಫ್ರೆಂಟ್ ಆಗಿ ಇರೋಂಥ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದು ಯಾವ ಪ್ಲೇಸ್ ಅಪ್ಪ ಅಂತಂದ್ರೆ ನಾಡಪ್ರಭು ಕೆಂಪೇಗೌಡರ ಮನೆ ದೇವರಾಗಿರ್ತಕ್ಕಂಥ ಶ್ರೀ ಶ್ರೀ ಸಾವಂದಿ ವೀರಭದ್ರ ಸ್ವಾಮಿ ಹಾಗೂ ಅಲ್ಲಿನ ಸ್ಥಳದ ಇತಿಹಾಸದ ಬಗ್ಗೆ ನಿಮಗೆ ನನಗೆ ತಿಳಿದಿರುವಂಥ ವಿಷಯನ ನಾನು ನಿಮಗೆ ಇವತ್ತು ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನಮಗೆ ಮನೇಲೆ ಕೂತು ಕೂತು ಬೇಜಾರಾಗಿತ್ತು. ಎಲ್ಲಾದ್ರೂ ಬೆಂಗಳೂರಲ್ಲಿ ಹತ್ರದಲ್ಲಿ ಇರುವಂತ ಸ್ಥಳಕ್ಕೆ ಹೋಗ್ಬೇಕಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಗ ನನಗೆ ಉಳಿದಿದ್ದೆ ಶ್ರಾವಣದುರ್ಗ ಬೆಟ್ಟ ಕೇಳಿದೀರಾ? ಬೆಂಗಳೂರಿಂದ ಒಂದು 35 to 40 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇನೆ. ದುರ್ಗಮವಾದ ಪ್ರದೇಶ ಅಂತಾನೆ ಹೇಳ್ಬೋದು ಈ ಪ್ಲೇಸ್ ನ. ಅದು ಎಷ್ಟು ಸೊಗಸಾಗಿದೆ ಆ ಪ್ಲೇಸ್ ಅಂತಂದ್ರೆ ಅದನ್ನ ವರ್ಣನೆ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಈ ಟೈಮಲ್ಲಿ ತುಂತುರು ಮಳೆ ಬೀಳ್ತಾ ಇರುತ್ತೆ. ಜೊತೆಗೆ ಆ ಒಂದು ಹಚ್ಚ ಹಸಿರಾದ ಒಂದು ಕಾಡಿನ ಹತ್ರ ಇರೋ ಒಂದು ಪ್ರದೇಶ, ಅದನ್ನೆಲ್ಲ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲಲ್ಲ ಅಂದ್ರೂ ಏನ್ ತಪ್ಪಾಗಲ್ಲ. ಅದೇ ಇದರಲ್ಲಿ ನೆನಪಲ್ಲಿ ನಾನು ಆಲ್ರೆಡಿ ಆ ಪ್ಲೇಸಿಗೆ ಹೋಗಿ ಬಂದು ಒಂದು 10 years ಆಗಿತ್ತು. ಇವಾಗ ತುಂಬಾ ಚೇಂಜಸ್ ಆಗಿರುತ್ತೆ ಅಂತ ಅಂದ್ಕೊಂಡು ನನ್ನ ತಮ್ಮಗೆ ಕಾಲ್ ಮಾಡಿದೆ. ಒನ್ ಡೇ ಪಿಕ್ನಿಕ್ ತರ ಒಂದ್ ದಿನ ಹೋಗ್ ಬರೋಣ ಬಾರೋ ಅಂತ. ಅವನು ತಕ್ಷಣನೇ ಹೊರಟು ಬಂದ. ಅವತ್ತು ಒಳ್ಳೆ ವೆದರ್ ಕೂಡ ಇತ್ತು, ಚೆನ್ನಾಗಿ ಕೂಡ ಇತ್ತು. ಅದೇ ಇದ್ರಲ್ಲಿ ಹೊರಟ್ವಿ. ಮಾತ್ರ ತುಂಬಾ ಆಸಮ್ ಆದ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಸಣ್ಣಕ್ಕೆ ಮಳೆ ಬೇರೆ ಬರ್ತಾ ಇತ್ತು, ತುಂತುರು ಮಳೆ ಬರ್ತಾ ಇತ್ತು. ಆ ಮಧ್ಯೆ ಡ್ರೈವಿಂಗ್ ಮಾಡೋ ಖುಷಿನೇ ಬೇರೆ. ಆ ಪ್ರಕೃತಿ ಸೌಂದರ್ಯನ ಸವಿತಾ ನಾವು ಒಂದು ಶ್ರಾವಣದುರ್ಗ ನಾಡಪ್ರಭುಗಳ ಒಂದು ಇದನ್ನ ತಲುಪಿದ್ವಿ. ಶ್ರಾವಣದುರ್ಗ ಪ್ಲೇಸ್ ನ ರೀಚ್ ಆದ್ವಿ. ಡ್ರೈವಿಂಗ್ ಮಾಡ್ತಾ ಎಂಜಾಯ್ ಮಾಡ್ಕೊಂಡು ಅಲ್ಲಿ ಹೋದಾಗ ನಮಗೆ ಸ್ವಾಗತ ಮಾಡಿದ್ದು ಅವರ ವೀರಭದ್ರೇಶ್ವರ ಸ್ವಾಮಿ, ಏನು ನಾಡಪ್ರಭುಗಳ ಮನೆ ದೇವರಾಗಿರ್ತಕ್ಕಂಥ ಒಂದು ವೀರಭದ್ರೇಶ್ವರ ಸ್ವಾಮಿಯ ಒಂದು ದೇವಸ್ಥಾನ ನಮಗೆ ಸ್ವಾಗತ ಮಾಡ್ತು ಅಂತಾನೆ ಹೇಳ್ಬೋದು. ಫಸ್ಟಿಗೆ ಹೋಗ್ತಿದ್ದಂಗೆ ನಾವು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ವಿ. ಅಲ್ಲಿ ಅವಾಗ ತಾನೇ ಮಂಗಳಾರತಿ ಮಾಡ್ತಾ ಇದ್ರು. ಇನ್ನು ಅಲ್ಲೇ ಒಂದು ಸ್ಥಳದ ಮಹಿಮೆನ ಹೇಳ್ಬೇಕು ಅಂತಂದ್ರೆ ಅದು 1000 ವರ್ಷ ಹಳೆಯ ದೇವಸ್ಥಾನ ಅಂತ ಅಲ್ಲಿನ ಪೂಜಾರಿಗಳು ಮೀನ್ಸ್ ಅರ್ಚಕರು ನಮಗೆ ವರ್ಣನೆ ಮಾಡಿದ್ರು. ಅದನ್ನ ಕೇಳಿ ನಮಗೆ ಮೈ ಎಲ್ಲ ಒಂದ್ ರೀತಿ ರೋಮಾಂಚನ ಆಗೋಯ್ತು. ಅವ್ರು ಇನ್ನೊಂದು ವರ್ಡ್ ಹೇಳಿದ್ರು, ಸುತ್ತಮುತ್ತ ಈ ತರ ದೇವಸ್ಥಾನ ಸುಮಾರಿದೆ, ಆದ್ರೆ ದಿನ ಪೂಜೆ ಮತ್ತೆ ಇದೆಲ್ಲ ನಡೀತಾ ಇರೋ ದೇವಸ್ಥಾನ ಮಾತ್ರ ಇದೊಂದೇ ಅಂತ ಹೇಳಿದ್ರು. ಯಾಕಂದ್ರೆ ದಾಳಿಕೋರರ ಒಂದು ಇದಕ್ಕೆ ಅದು ಸಿಕ್ಕಿ ಎಲ್ಲಾ ದೇವಸ್ಥಾನಗಳ ವಿಗ್ರಹಗಳು ಕೂಡ ಮುಕ್ಕಾಗಿದ್ದಾವೆ ಅಂತ ಅವರು ನಮಗೆ ತಿಳಿಸಿದ್ರು. ಆ ನಂತರ ಅದನ್ನೆಲ್ಲ ತಿಳ್ಕೊಂಡು ಹೊರಗಡೆ ಇರೋ ದೀಪಾವಳಿ ಕಂಬ ಮೀನ್ಸ್ ಅಷ್ಟು ದೊಡ್ಡದಾದ ಒಂದು ದೀಪಾವಳಿ ಕಂಬನ ನೋಡ್ಕೊಂಡು ನಂತರ ಅಲ್ಲೇ ಇರೋ ಉಯ್ಯಾಲೆಯನ್ನು ನೋಡಿ ನಂತರ ಅಲ್ಲಿಂದ ಒಂದು ಚಿಕ್ಕದಾಗಿರೋ ಒಂದು ಫೋಟೋ ಶೂಟ್ ಕೂಡ ಮಾಡ್ಕೊಂಡು ನನ್ನ ತಮ್ಮನ ಜೊತೆ ಅಲ್ಲಿಂದ ನೆಕ್ಸ್ಟ್ ಅಲ್ಲೇ ಕೆಳಗಡೆ ಅಂದ್ರೆ ಸ್ವಲ್ಪ ದೂರದಲ್ಲಿ ಒಂದು 40-50 ಮೀಟರ್ಸ್ ದೂರದಲ್ಲಿರೋ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅದಂತೂ ಇನ್ನೂ ಆಸಮಾಗಿದೆ. ನಾನು ಇಲ್ಲಿವರೆಗೂ ನೋಡಿರೋ ನರಸಿಂಹಸ್ವಾಮಿ ವಿಗ್ರಹಗಳಲ್ಲಿ ಅಂದ್ರೆ ಅಷ್ಟು ಭಯಾನಕವಾಗಿರುವಂತ ವಿಗ್ರಹನ ನಾನು ನನ್ನ ಲೈಫಲ್ಲೇ ನೋಡಿಲ್ಲ. ಅಲ್ಲೇ ಫಸ್ಟ್ ಟೈಮ್ ನಾನು ಅಷ್ಟು ಏನ್ ಹೇಳ್ತಾರೆ ಆ ದೇವ್ರನ್ನ ನೋಡ್ತಾ ಇದ್ದೆ, ನರಸಿಂಹಸ್ವಾಮಿನ ಹಂಗೆ ಎದುರಿಗೆ ಎದ್ದು ಬರ್ತಾ ಇದೆ ಅನ್ನೋ ತರ ಒಂದು ಫೀಲ್ ಆಗ್ತೈತೆ. ಅಷ್ಟು ದೊಡ್ಡದಾಗಿರೋ ಆ ವಿಗ್ರಹ ಆ ಪ್ಲೇಸಿಗೆ ಅಂದ್ರೆ ಆ ಹೆಸರಿಗೆ ತಕ್ಕನಾಗೆ ಶ್ರಾವಣದುರ್ಗ ಅಂತ ಏನಿದೆಯಲ್ಲ, ನರಸಿಂಹನ ನೋಡ್ತಾ ಇದ್ರೆ ಎದ್ದು ಬಂದು ಒಂದು ರೌದ್ರ ರೂಪವನ್ನ ನಾವು ಆ ವಿಗ್ರಹ ನೋಡಿದ ತಕ್ಷಣನೇ ಅನಿಸ್ತು ನನಗೆ. ಹೋದ್ವಿ, ಸರ್ದಿ ಸಾಲಲ್ಲಿ ನಿಂತ್ಬಿಟ್ಟು ದರ್ಶನ ಕೂಡ ಮಾಡ್ಕೊಂಡ್ವಿ. ದರ್ಶನ ಮಾಡ್ಕೊಂಡು ಹೊರಗಡೆ ಪ್ರಸಾದನ ತಗೊಂಡು ನೆಕ್ಸ್ಟ್ ಬಂದ್ರೆ ಅಲ್ಲಿಂದ ಅದೇ ಕ್ಯೂನ ಕಂಟಿನ್ಯೂ ಮಾಡಿದ್ರೆ ಪಕ್ಕದಲ್ಲೇ ಲಕ್ಷ್ಮೀ ದೇವಸ್ಥಾನ ಕೂಡ ಇದೆ. ಅದು ಕೂಡ ತುಂಬಾ ಸೌಂದರ್ಯ, ಒಂದು ಏನಂತಾರೆ ಒಂದು ನೆಮ್ಮದಿ. ಅಲ್ಲಿ ಹೋದ ತಕ್ಷಣನೇ ಏನೋ ಒಂಥರ ಒಂದು ಪೀಸ್ ಆಫ್ ಇದು ಅಂತಾರಲ್ಲ ಆ ತರ ನಮಗೆ ಫೀಲ್ ಆಯ್ತು. ಅದನ್ನ ನೋಡ್ಕೊಂಡು ನಮಗೆ ಅಲ್ಲಿ ಸ್ಟ್ರಗಲ್ ಅನ್ಸಿದ್ದು, ನಾವು ಹೋದ ದಿನ ಏಕಾದಶಿ ಇತ್ತು. ಅದೇ ತರ ಒಂದು ಏನ್ ಹೇಳ್ತಾರೆ ಹೊರಗಡೆ ರಥ ಸೇವೆ ಅಂತಾರಲ್ಲ, ಅದನ್ನ ರಥದಲ್ಲಿ ಕೂರಿಸ್ಬಿಟ್ಟು ಉತ್ಸವ ಮೂರ್ತಿನ ಅದು ಕೂಡ ಎಳಿತಾ ಇದ್ರು. ಅದು ತುಂಬಾ ಜನಕ್ಕೆ ಸಿಗಲ್ಲ ಅದ್ ನೋಡ್ಲಿಕ್ಕೆ. ನಮ್ಮ ಅದೃಷ್ಟ ಅಂದ್ಕೋಬೇಕು. ಅವತ್ತು ನಮಗೆ ಆ ಒಂದು ಅದೃಷ್ಟ ಕೂಡ ಸಿಕ್ತು. ಅದನ್ನ ನೋಡ್ಬಿಟ್ಟು ನಂತರ ಅಲ್ಲಿಂದ ಸೀದಾ ಹೊರಗಡೆ ಬಂದು ಒಂದು ಚಿಕ್ಕದಾಗಿರೋ ಒಂದು ಫೋಟೋ ಶೂಟ್ ಕೂಡ ಮಾಡಿದ್ವಿ. ಚಿಕ್ಕದಾಗಿ ಅಂದ್ರೆ ಫೋಟೋಗಳನ್ನ ತಗೊಳೋದು, ಅದನ್ನ ಯಾವ ತರ ಇದ್ ಮಾಡ್ಬೇಕು ಅಂತ ಅಲ್ಲೇ ಯೋಚನೆ ಮಾಡ್ಕೊಂಡೆ ಫೋಟೋಗಳೆಲ್ಲ ತಕೊಂಡ್ವಿ. ಆದ್ರೆ ನಿಜವಾಗ್ಲೂ ನಮ್ಮ ಲೈಫ್ ಅಲ್ಲಿ ಯಾರೆಲ್ಲ ಬೆಂಗಳೂರಲ್ಲಿ ಇದ್ದೀರೋ ಅವರು ಒಮ್ಮೆ ಆದ್ರೂ
ಅಲ್ಲಿಗೆ ಭೇಟಿ ಕೊಡ್ಲೇಬೇಕು. ಯಾಕಂದ್ರೆ ಅಷ್ಟು ಸುಂದರವಾದ ಪ್ರದೇಶ ಅಂತಾನೆ ಹೇಳ್ಬೋದು ಈ ಪ್ರದೇಶನ. ಅಷ್ಟು ಆ ಬೆಟ್ಟನ ಮೊದ್ಲು ನಾವು 10 years ಬ್ಯಾಕ್ ಹೋದಾಗ ಅಲ್ಲಿ ಆ ಬೆಟ್ಟ ಹತ್ತಕ್ಕೆ ಒಂದು ಅವಕಾಶ ಇತ್ತು. ಅಂದ್ರೆ ಯಾರ್ ಬೇಕಾದ್ರೂ ಯಂಗ್ಸ್ಟರ್ಸ್ಗಳು ಅಥವಾ ನಿಮ್ ಕೈಕಾಲಲ್ಲಿ ಶಕ್ತಿ ಇರೋವಂಥವ್ರು ಹತ್ಬಿಟ್ಟು ಆ ಬೆಟ್ಟನ ಇದನ್ನ ಸವಿಬೋದಾಗಿತ್ತು, ಒಂದು ಟ್ರಕ್ಕಿಂಗ್ ಅಂತಾರಲ್ಲ ಅದನ್ನ. ಬಟ್ ಇವಾಗ ಒಂದು ಗೌರ್ಮೆಂಟ್ ಏನ್ ಮಾಡಿದೆ, ಅಲ್ಲಿಂದ ತುಂಬಾ ಜನ ಕೈಲಾಗ್ದೇನೆ ಜಾರಿ ಬಿದ್ದು ಇದಾಗಿ ಸೂಸೈಡ್ ಕೇಸಸ್ ಎಲ್ಲ ಆಗಿರೋದ್ರಿಂದ ಅಲ್ಲಿನ ಒಂದು ಇದನ್ನ ಸ್ಟಾಪ್ ಮಾಡಿದ್ರು. ಸೊ ಅದನ್ನ ಕೇಳಿ ತುಂಬಾ ಬೇಜಾರಾಯ್ತು. ಆಕ್ಚುಲಿ ನಾವು ಟ್ರಕ್ಕಿಂಗ್ ಮಾಡ್ಬೇಕು ಅಂತಾನೆ ಹೋಗಿದ್ದು, ಅಲ್ಲಿ ಬಿಡ್ತಾ ಇಲ್ಲ ಅಂತ ಗೊತ್ತಾದಾಗ ಸ್ವಲ್ಪ ಬೇಜಾರಿಂದಾನೆ ಅಲ್ಲಿಂದ ವಾಪಸ್ ಆದ್ವಿ. ಬಟ್ ಅಲ್ಲಿನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತಂದ್ರೆ ಅದನ್ನ ವರ್ಣನೆ ಮಾಡಕ್ಕಾಗಲ್ಲ. ಯಾರೆಲ್ಲ ಫ್ರೀ ಇದೀರಾ, ಬೆಂಗಳೂರಲ್ಲಿ ಕೂತ್ಕೊಂಡು ಸುಮ್ಮನೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಯೋಚನೆ ಮಾಡಿ ಮೈಂಡ್ ಹಾಳು ಮಾಡ್ಕೊಳೋದ್ರ ಬದಲು ಒಂದು ದಿನ, ಒಂದು ಹಾಫ್ ಡೇ ಆಗುತ್ತೆ ಅಷ್ಟೇ, ಜಾಸ್ತಿನೂ ಆಗಲ್ಲ. ಅಲ್ಲಿಂದ ಹೋದ್ರೆ ಅಲ್ಲೇ ಹತ್ರದಲ್ಲಿರೋ ಏನ್ ಹೇಳ್ತಾರೆ, ಒಂದು ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಡ ನೋಡ್ಬೋದು. ತುಂಬಾ ಪುರಾತನವಾದ ಸ್ಥಳ ಅದು ಕೂಡ. ಮತ್ತೆ ಅದ್ರ ಜೊತೆಗೆ ತಿಪ್ಪಕೊಂಡನಹಳ್ಳಿ ಡ್ಯಾಮ್ ಕೇಳಿರ್ತೀರಾ. ಬೆಂಗಳೂರಿಗೆಲ್ಲ ನೀವೇನ್ ಇವತ್ತು ಕಾವೇರಿ ನೀರು ವಾಟರ್ ಸಪ್ಲೈ ಅಂತ ಹೇಳ್ತಾ ಇದೀರಲ್ಲ, ಅದು ಅಲ್ಲಿಂದಾನೇ ನೀರು ನಿಮಗೆ ಎಲ್ಲ ಡಂಪ್ ಆಗೋದು. ಓಕೆ, ಅದನ್ನು ಕೂಡ ನೀವು ನೋಡ್ಕೊಂಡು ಬರ್ಬೋದು. ಮಾತ್ರ ಡ್ರೈವಿಂಗ್ ಅಲ್ಲಿ ಆ ಮಳೆ, ಆ ವೆದರು, ಅದನ್ನೆಲ್ಲ ನೋಡ್ತಾ ಇದ್ರೆ ಕಳೆದೋಗೋ ಥರ ಇತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಚಿಲ್ ಬ್ರೋ ಯೂಟ್ಯೂಬ್ ಚಾನಲ್.